ಇದು ವಿ ಸೋಮಣ್ಣ ಅವರ ಪ್ರತಿಕ್ರಿಯೆ ಆದ್ರೆ ಮತ್ತೊಂದು ಕಡೆ ಆರ್ ಅಶೋಕ್ ಅವರು ಪ್ರತಿಕ್ರಿಯಿಸಿದ್ದಾರೆ. ಸಿದ್ದರಾಮಯ್ಯ ಇದ್ರೆ ಕರ್ನಾಟಕ ಮಿನಿ ಪಾಕಿಸ್ತಾನ ಆಗಲಿದೆ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಸಿದ್ದರಾಮಯ್ಯ ಎಲ್ಲರನ್ನ ಡಿವೈಡ್ ಮಾಡ್ತಿದ್ದಾರೆ. ಆಗ ಲಿಂಗಾಯತರಿಗೆ ನಾಮ ಇಟ್ರು, ಈಗ ಒಕ್ಕಲಿಗರೇ ಟಾರ್ಗೆಟ್. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಆರ್ ಅಶೋಕ್ ಅವರು ಮಾಡಿರುವಂತಹ ವಾಗ್ದಾಳಿ ಇದು. ಈ ರಾಜ್ಯದಲ್ಲಿ ಮುಸ್ಲಿಮರೇ ನಂಬರ್ 1 ಅಂತ ತಯಾರು ಮಾಡಬೇಕಾದ್ರೆ ಇದರಲ್ಲಿ ಎಷ್ಟು ಕುತಂತ್ರ ಅಡಗಿದೆ, ಎಷ್ಟು ಈಗಾಗಲೇ ಟಿಪ್ಪು ಜಯಂತಿ ಮಾಡಿದವರಿಗೆ ಮತ್ತೆ ಅವ್ರಿಗೆ 10,000 ಕೋಟಿ ಕೊಡ್ತೀನಿ ಅಂತ ಹೇಳಿ ಅವ್ರಿಗೆ 4% ರಿಸರ್ವೇಶನ್ ಕಾಂಟ್ರಾಕ್ಟ್ ಅಲ್ಲಿ ಕೊಡ್ತೀನಿ ಅಂತ ಹಿಂಗೆ ಬಹುಮಾನಗಳ ಮೇಲೆ ಬಹುಮಾನಗಳು ಕೊಟ್ಟಾಗೆ ಅರ್ಥ ಮಾಡ್ಕೊಬೇಕಾಯ್ತು ಈ ರಾಜ್ಯದ ಜನ. ಹಿಂಗೆ ಸಿದ್ದರಾಮಯ್ಯ ಇದ್ರೆ ಕರ್ನಾಟಕದಲ್ಲೂ ಕೂಡ ಪಾಕಿಸ್ತಾನಗಳು, ಮಿನಿ ಪಾಕಿಸ್ತಾನಗಳು ಉತ್ಪತ್ತಿ ಆಗಕ್ಕೆ ದಾರಿ ಆಗ್ತದೆ. ಇದು ಒಂದು ರೀತಿ ಜಾತಿಗಳನ್ನ ಧರ್ಮಗಳನ್ನ ಒಡೆಯುವಂತ ಒಂದು ವರದಿ ಇದು. ಇಷ್ಟು ದಿನ ರಾಜ್ಯದಲ್ಲಿ ನಂಬರ್ 1 ಯಾರಿದ್ದಾರೆ ಅಂದ್ರೆ ಅದು ಲಿಂಗಾಯತರು ಅಂತ ಇಟ್ರು ಲಿಂಗಾಯತರಿಗೆ ನಾಮ, ಪಾಂಗನಾಮ ಇಟ್ಬಿಟ್ರು ಲಿಂಗಾಯತರಿಗೆ. ಎರಡನೇ ಅತಿ ಜಾತಿ ದೊಡ್ಡದು ಅಂತ ಹೇಳಿದ್ರೆ ಒಕ್ಕಲಿಗರು ಅಂತ ಹೇಳಿದ್ರು, ಅದಕ್ಕೆ ನಾಮ ಇಟ್ರು. ಅದಾದ್ಮೇಲೆ ದಲಿತರು ಇದ್ರು, ಅವ್ರಿಗೂ ನಾಮ ಇಟ್ರು. ಈಗ ಲಿಂಗಾಯತರನ್ನ ಭಾಗ ಮಾಡ್ಬಿಟ್ರು. ಈಗ ಮುಸ್ಲಿಮರಲ್ಲಿ ಎಷ್ಟು ಧರ್ಮ ಇದಿದೆ, ಶಿಯಾ, ಸುನ್ನಿ, ಬೋರಾ, ಏನೇನೋ ಇದೆ, ಒಂದು 20 ಜಾತಿಗಳಿದೆ. ಅದನ್ನ ಯಾಕೆ ಸಪರೇಟ್ ಆಗಿ ಬರ್ದಿಲ್ಲ ನೀನು? ನಿನ್ಗೆ ಯಾವ್ಯಾವ ಜಾತಿ ಬೇಕು, ಯಾವ ಧರ್ಮ ಬೇಕು ಅದೆಲ್ಲ ಒಟ್ಟು ಕೂಡ್ಸೋದು. ನಿನ್ಗೆ ಯಾರು ಓಟ್ ಹಾಕಲ್ಲ ಅವ್ರನ್ನೆಲ್ಲ ಡಿವೈಡ್ ಮಾಡೋದು. ಇದರಲ್ಲಿ ವರದಿಯಲ್ಲಿ ಕ್ಲಿಯರ್ ಆಗಿ ಇದೆ, ಜಾತಿ ಏನು ಮಾಡಿದ್ದಾರೆ, ಇದರಲ್ಲಿ ಡಿವೈಡ್ ಮಾಡಿದ್ದಾರೆ. ಒಕ್ಕಲಿಗರನ್ನೆಲ್ಲ ಡಿವೈಡ್. ಈಗ ಹಳ್ಳಿಕಾರ್ ಒಕ್ಕಲಿಗರು ಅಂತ ಇದ್ದಾರೆ, ಅವ್ರು ಒಕ್ಕಲಿಗರು. ಹಳ್ಳಿಕಾರ್ ಒಕ್ಕಲಿಗರೇ, ಸರ್ಪ ಒಕ್ಕಲಿಗರೇ, ಮರ್ಸು ಒಕ್ಕಲಿಗರೇ, ಕುಂಚಿಕ ಒಕ್ಕಲಿಗರೇ, ಎಲ್ಲರನ್ನೂ ಡಿವೈಡ್ ಮಾಡಕ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.